ಮಂಡ್ಯದಲ್ಲಿ ಜೋಡೆತ್ತುಗಳ ವಿರುದ್ಧ ಫೀಲ್ಡ್ಗೆ ಇಳಿದಿದೆ ಮತ್ತೊಂದು ಜೋಡೆತ್ತು. ಆದರೆ ಅದು ದರ್ಶನ್ ಯಶ್ ಅಲ್ಲ, ಮತ್ಯಾರು? ಬರ್ತಾ ಇದೆ ನೋಡಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಮಂಡ್ಯದಲ್ಲಿ ಜೋಡೆತ್ತುಗಳ ವಿರುದ್ಧ ಫೀಲ್ಡ್ಗಿಳಿದಿದೆ ಜೋಡೆತ್ತುಗಳು. ಯಾವ ಜೋಡೆತ್ತುಗಳ ವಿರುದ್ಧ? ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಿಜವಾದ ಜೋಡೆತ್ತುಗಳು ಅಂದ್ರೆ ನಾವು ಅಂತ ಹೇಳ್ಕೊಂಡಿದ್ದಾರಲ್ಲ, ಅವರ ವಿರುದ್ಧ ಮತ್ತೊಂದು ಜೋಡೆತ್ತು ಫೀಲ್ಡ್ಗಿಳಿದಿದೆ. ಅದು ದರ್ಶನ್ ಯಶ್ ಅಲ್ಲ. ಮತಕಣದಲ್ಲಿ ಫೀಲ್ಡ್ಗಿಳಿದ ಆ ಜೋಡೆತ್ತುಗಳು ಬೇರೆ ಯಾರೂ ಅಲ್ಲ, ಅವರೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು IT DG ಬಾಲಕೃಷ್ಣನ್. ಇವರಿಬ್ಬರ ರಣತಂತ್ರದಿಂದ ನಿಖಿಲ್ ಕುಮಾರಸ್ವಾಮಿಗೆ ಕಷ್ಟ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಓಕೆ, ಹಾಗಾದ್ರೆ ಮಂಡ್ಯದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಜೋಡೆತ್ತುಗಳಿಂದಲೇ ಖೆಡ್ಡ ಅಂತ ಹೇಳಲಾಗ್ತಾ ಇದೆಯಲ್ಲ, ಅಮಿತ್ ಶಾ ಮತ್ತು IT DG ಬಾಲಕೃಷ್ಣನ್ ಯಾವ ರೀತಿ ಖೆಡ್ಡವನ್ನ ತೋಡಿದ್ದಾರೆ, ಯಾವ ರೀತಿ ಸಂಕಷ್ಟವನ್ನ ತಂದೊಡ್ಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನ ನೀವೀಗ ನೋಡ್ತಾ ಇದ್ದೀರಾ. ಮಂಡ್ಯದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಜೋಡೆತ್ತುಗಳು ಖೆಡ್ಡವನ್ನ ತೋಡಿದ್ದಾರೆ. ಆ ಖೆಡ್ಡಾಗೆ ಬೀಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಫೀಲ್ಡ್ಗೆ ಇಳಿದಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು IT DG ಬಾಲಕೃಷ್ಣನ್. ಮಂಡ್ಯದಲ್ಲಿ ನಿಖಿಲ್ ಅನ್ನ ಸೋಲಿಸುವ ಮುಖಾಂತರ, ಅಂದ್ರೆ ಅಲ್ಲಿ ನಿಖಿಲ್ ಮುಖ್ಯವಾಗಲ್ಲ, ನಿಖಿಲ್ ಅನ್ನ ಸೋಲಿಸಿ ದಳಪತಿಗಳಿಗೆ ರಾಜಕೀಯ ಆಘಾತ ಕೊಡುವಂತಹ ತಂತ್ರವನ್ನ ಈಗ ಈ ಜೋಡೆತ್ತುಗಳು ರೂಪಿಸಿದ್ದಾರೆ. ಹೇಗೆ ಅಂತಂದ್ರೆ, CM ಕುಮಾರಸ್ವಾಮಿ ವಿರುದ್ಧ IT ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಸಕಲ ತಂತ್ರಗಳು. ಈಗಾಗಲೇ IT ದಾಳಿಗಳು ಚುನಾವಣೆ ಘೋಷಣೆಯಾದಾಗಿಂದನೂ ಕೂಡ ಮಂಡ್ಯ, ಹಾಸನ, ಶಿವಮೊಗ್ಗ ಭಾಗದಲ್ಲಿ ನಡೀತಾನೆ ಇದೆ. ಈಗ ಮತ್ತಷ್ಟು ತೀವ್ರವಾಗ್ತಾ ಇದೆ. ಮಂಡ್ಯದಲ್ಲಿ ಸದ್ದಿಲ್ಲದೆ ತೆರೆದಿದೆ ITಯ ಕಂಟ್ರೋಲ್ ರೂಮ್ ಮಂಡ್ಯದಲ್ಲೇ ಇದೆ, ಒಂದು ಚಿಕ್ಕ ಕಂಟ್ರೋಲ್ ರೂಮ್. ಇದರ ಮುಖಾಂತರ ಎಲ್ಲವೂ ಕೂಡ ಆಪರೇಟ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಮಂಡ್ಯದ ಮೂಲೆಯಲ್ಲೂ IT ಸಂಚಾರಿ ತನಿಖಾ ದಳವನ್ನು ಸ್ಥಾಪನೆ ಮಾಡಲಾಗಿದೆ. ಎಲ್ಲೇ ದುಡ್ಡಿದೆ, ಯಾರೇ ಹಣ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಇವರು ರೇಡ್ ಮಾಡ್ತಾರೆ. ಸೊ ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಂಡ್ಯ ಕ್ಷೇತ್ರದ 40 ಕಡೆಗಳಲ್ಲಿ IT ಅವರು ರಹಸ್ಯ ಕಾರ್ಯಾಚರಣೆ. ಅದಕ್ಕೆ ದಿನಾ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ರೇಡು ಇಲ್ಲಿ ರೇಡು, ಯಾರ್ಯಾರು ಸುದ್ದಿ ಕೊಡ್ತಾರೆ ಎಲ್ಲಾ ಕಡೆನೂ ರೇಡ್ ಮಾಡ್ತಕ್ಕಂಥದ್ದೇ ಇವರ ಕೆಲಸವಾಗಿದೆ. 40 ಮಂದಿಯ ಒಂದು ಟೀಮ್. ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, IT DG ಬಾಲಕೃಷ್ಣನ್ ಈ ಫರ್ಮಾನನ್ನು ಹೊರಡಿಸಿದ್ದಾರೆ. ₹1 ಕೂಡ ಹಂಚಿಕೆ ಮಾಡೋದಕ್ಕೆ ಬಿಡಬೇಡಿ ಅಂತ ಏನೋ ಮಾಹಿತಿ ಇವಾಗ ಅವರಿಗೆ ಹೊರಗಡೆ ಬಂದಿದೆಯಂತೆ. ಶಾ ಬಾಲಕೃಷ್ಣನ್ ಸೂಚನೆಯ ಮೇರೆಗೆ ಮಂಡ್ಯದಲ್ಲಿ ಆಪರೇಷನ್ ಮನಿಗೆ ಬಂದಿಳಿದಿದ್ದಾರೆ ಇಬ್ಬರು ಆಫೀಸರ್ಸ್. ಆ ಇಬ್ಬರು ಆಫೀಸರ್ಸ್ ನೇತೃತ್ವದಲ್ಲಿ ಉಳಿದ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಣ ಸಾಗಾಟ, ಸುಮಲತಾ ವಿರೋಧಿಗಳ ಕ್ಷಣದ ನಡೆಯ ಬಗ್ಗೆ ಮಾಹಿತಿ ಸಂಗ್ರಹಿಸೋದಕ್ಕೆ ಕೂಡ ಇವರು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಕಾರ್ಯೋನ್ಮುಖರಾಗಿದ್ದಾರೆ ಕೂಡ. ಈಗಾಗಲೇ ಆ ಕೆಲಸಗಳನ್ನ ಮಾಡ್ತಾ ತಮ್ಮ ಕ್ಯಾಪ್ಟನ್ಗೆ ಅವರು ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಆಪರೇಷನ್ಗಳನ್ನ ನೋಡ್ಕೊಳ್ಳೋದಕ್ಕೆ ಇಬ್ಬರು ಅಧಿಕಾರಿಗಳ ಮೇಲುಸ್ತುವಾರಿಯನ್ನ ಕೂಡ ಅಮಿತ್ ಶಾ ಮತ್ತು ಬಾಲಕೃಷ್ಣನ್ ನೇಮಿಸಿದ್ದಾರೆ. ಅವರ ಮೇಲುಸ್ತುವಾರಿಯಲ್ಲೇ ಈ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಮಂಡ್ಯಕ್ಕೆ ಬಂದಿಳಿದಿದ್ದಾರೆ ಪಂಕಜ್ ಕುಮಾರ್ ಸಿಂಗ್ ಮತ್ತು ಹೇಮಂತ್ ಹಿಂಗೋನಿಯಾ. ಈ ಸುದ್ದಿಯನ್ನು ಮೊನ್ನೆ ಕೂಡ ನಾವು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ವಿ, ಅದು ನಿಜವಾಗಿದೆ. ಈಗಾಗಲೇ ಅವರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎಸ್, ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಪ್ರತಿನಿತ್ಯ ದಳಪತಿಗಳ ಸಂಬಂಧಿಕರು ಆಪ್ತರ ಮನೆ ಮೇಲೆ IT ರೇಡ್ ನಡೀತಾ ಇದೆ ಅಂತಂದ್ರೆ, ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ ಪ್ಲಾನ್ ಕಾರ್ಯಾಚರಣೆಗೆ ಬಂದಿದೆ ಅಂತ ಅನ್ಕೊಳ್ಬಹುದಾ, ಹೇಗೆ? ಅರವಿಂದ್, ಪ್ರತಿನಿತ್ಯ ದಳಪತಿಗಳ ಮನೆಯ ಮೇಲೆ IT ರೇಡ್ ಆಗ್ತಾ ಇರೋದನ್ನ ನೋಡಿದ್ರೆ ನೀವು ಹೇಳಿರ್ತಕ್ಕಂತ ಎಲ್ಲಾ ಅಂಶಗಳು ಸತ್ಯ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ನಾವು ಇದೇ ಮಾತನ್ನ ಹೇಳಿದ್ದು. ಸುಮಾರು 40 ಜನ ಅಧಿಕಾರಿಗಳ ತಂಡ, ಅವರಿಗೆ 2 ಮೇಲಾಧಿಕಾರಿಗಳು, ಮತ್ತೆ ಮಂಡ್ಯದಲ್ಲೇ ಒಂದು IT ಕಂಟ್ರೋಲ್ ರೂಮ್, ಇಷ್ಟನ್ನು ಕೂಡ ತೆರೆದು IT ರೇಡ್ ನ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ಈ ಹಿಂದೆನೆ ಕೊಟ್ಟಿದ್ದು. ಅದರಲ್ಲೂ ಕೂಡ ದಳಪತಿಗಳ ಮೇಲೆ ಕಣ್ಣಿಟ್ಟು ಈ IT ರೇಡ್ ಮಾಡ್ಲಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನೋ ರೀತಿ ಇವತ್ತು ಮತ್ತೆ JDS ಮುಖಂಡರ ಮನೆಯ ಮೇಲೆ, ಸಚಿವರ ಆಪ್ತರ ಮನೆಯ ಮೇಲೆ IT ರೇಡ್ ಆಗಿದೆ. ಏನು ಪಾಂಡವಪುರದಲ್ಲಿ ತಿಮ್ಮೇಗೌಡ ಅಂತ ಸಚಿವ ಪುಟ್ಟರಾಜು ಅವರ ಆಪ್ತ, ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂಥ ತಿಮ್ಮೇಗೌಡರ ಮನೆ, ಕಚೇರಿ ಮತ್ತೆ ಪೆಟ್ರೋಲ್ ಬಂಕ್ ಮೇಲೆ ಇವತ್ತು IT ರೇಡ್ ಆಗಿದೆ. ಅದೇ ರೀತಿ ಸಾರಿಗೆ ಸಚಿವರ ಆಪ್ತ
ಮಂಡ್ಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆಯ ಪತಿ ಆಗಿರ್ತಕ್ಕಂತಹ ಸ್ವಾಮಿ ಅವರ ಗೆಸ್ಟ್ ಹೌಸ್ ಮೇಲೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಇವತ್ತು ಐಟಿ ರೇಡ್ ಆಗಿದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ದಳಪತಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಐಟಿ ರೇಡ್ ನಡೆಸ್ತಾ ಇದ್ದಾರೆ ಅಂತಕ್ಕಂತಹ ಅನುಮಾನ ಖಂಡಿತವಾಗ್ಲೂ ಬರ್ತಾ ಇದೆ. ಅರವಿಂದ್, ಯಾವ ಆಧಾರದ ಮೇಲೆ ಐಟಿ ರೇಡ್ ನಡೀತಾ ಇದೆ? ಮಾಹಿತಿ ಸುಮ್ಮನೆ ಬಾಯಿ ಮಾತಿಗೆ ಅಲ್ಲಿ ದುಡ್ಡಿದೆ ಇಲ್ಲಿ ದುಡ್ಡಿದೆ ಅಂತ ತಕ್ಷಣ ಹೋಗಿ ರೇಡ್ ಮಾಡ್ಬಿಡ್ತಾರಾ, ಅಥವಾ ಖಚಿತ ಮಾಹಿತಿ ಇಟ್ಕೊಂಡೇ ರೇಡ್ಗಳು ನಡೀತಾ ಇದೆಯಾ ಸಂತೋಷ್? ಅರವಿಂದ್, ಇದುವರೆಗೂ ಆಗಿರ್ತಕ್ಕಂತಹ ಐಟಿ ದಾಳಿಯಲ್ಲಿ, ಅಂದ್ರೆ ನಾನು ಮಂಡ್ಯ ಭಾಗಕ್ಕಷ್ಟೇ ಸೀಮಿತವಾಗಿ ಹೇಳ್ತಾ ಇದ್ದೀನಿ, ಇದುವರೆಗೂ ನಡೆದಿರ್ತಕ್ಕಂತಹ ಐಟಿ ದಾಳಿಯಲ್ಲಿ ಮಂಡ್ಯದಲ್ಲಿ ಅವರು ಹೇಳಿಕೊಳ್ಳುವಂತಹ ಅಪಾರ ಪ್ರಮಾಣದ ನಗದನ್ನ ಅವರೇನು ವಶಪಡಿಸಿಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಅದರಲ್ಲೂ ಏನು ಪುಟ್ಟರಾಜು ಅಣ್ಣನ ಮಗನ ಮನೆಯ ಮೇಲೆ ದಾಳಿ ನಡೆಸಿದ್ರು, ಪುಟ್ಟರಾಜು ಅವರ ಮನೆಯ ಮೇಲೆ ದಾಳಿಯನ್ನ ನಡೆಸಿದ್ರು. ಅಲ್ಲಿ ಅವರಿಗೆ ಯಾವುದೇ ರೀತಿಯ ಅತ್ಯಂತ ಹೆಚ್ಚಿನ ಪ್ರಮಾಣದ ನಗದು ಅವರಿಗೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಈ ಒಂದು ಚುನಾವಣೆಯಲ್ಲಿ 100 ಕೋಟಿ ಹಣ ಹರಿದಾಡುತ್ತೆ ಅಂತಕ್ಕಂತಹ ಮಾತು ಕೇಳ್ಬರ್ತಿತ್ತು. ಈ ಒಂದು ಚರ್ಚೆ ಮಂಡ್ಯ ಜಿಲ್ಲೆಯಲ್ಲಿ ತುಂಬಾ ವ್ಯಾಪಕವಾಗಿ ಹರಡಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಹಣ ಹಂಚಿಕೆಯನ್ನ ತಡೆಯೋ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ದಾಳ ಹಾಕಿದ್ದಾರ. ಅದರಲ್ಲೂ ಕೂಡ ಏನು ಮುಖ್ಯಮಂತ್ರಿಗಳ ಸುಪುತ್ರ ನಿಖಿಲ್ ಅವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ದಳಪತಿಗಳಿಗೆಲ್ಲ ಪಣತೊತ್ತಿ ನಿಂತಿದ್ದಾರೆ. ಮತ್ತೆ ಅವರಿಗೆ ಗೆಲುವಿನ ಹೊಡೆತವನ್ನ ನೀಡೋದಕ್ಕೆ, ಅವರ ಗೆಲುವನ್ನ ಕಷ್ಟ ಮಾಡೋದಕ್ಕೆ ಈ ಐಟಿ ಅಧಿಕಾರಿಗಳು ಪ್ಲಾನ್ ಮಾಡಿ ದಾಳಿ ನಡೆಸ್ತಾ ಇದ್ದಾರೆ ಅಂತಕ್ಕಂತಹ ಚರ್ಚೆ ಈಗ ಮಂಡ್ಯದಲ್ಲಿ ಶುರುವಾಗಿದೆ. ಅರವಿಂದ್, ಓಕೆ ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.